ಹಾಯ್, ವೆಲ್ಕಮ್ ಟು ಮಾಡರ್ನ್ ವರ್ಲ್ಡ್. ನಾವಿವತ್ತು ಒಂದೊಳ್ಳೆ ಸೂಪರಾದ ಕೇಸರಿ ಬಾತನ್ನು ಮಾಡಿ ನೋಡೋಣ. ಮೊದಲನೇದಾಗಿ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, 1-2 ಸ್ಪೂನ್ ಎಣ್ಣೆ ಮತ್ತು 1-2 ಸ್ಪೂನ್ ತುಪ್ಪವನ್ನು ಹಾಕಿ ಬಿಸಿ ಮಾಡಬೇಕು. ತದನಂತರ ಅದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ಮತ್ತು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು. ಫ್ರೈ ಮಾಡ್ತಾ ಇದಕ್ಕೇ 1 ಕಪ್ ಆಗುವಷ್ಟು ರವೆಯನ್ನು ತೆಗೆದುಕೋಬೇಕು. ಆ ರವೆಯನ್ನು ಹುರಿತಾ ಇರುವಂಥ ದ್ರಾಕ್ಷಿ, ಗೋಡಂಬಿ ತುಪ್ಪದ ಜೊತೆಯಲ್ಲಿ ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ರವೆಯ ಘಮ ಬರುವ ತನಕ ಲೋ ಫ್ಲೇಮಲ್ಲಿ ನಾವು ಅದನ್ನು ಹುರಿಬೇಕು. ಇದು ಹುರಿಯುವಾಗ ನಾವು ಪಕ್ಕದಲ್ಲಿ ಇದಕ್ಕೆ ಬಿಸಿನೀರನ್ನು ಇಟ್ಕೊಳ್ಳೋಣ. ಇದು ಲೋ ಫ್ಲೇಮಲ್ಲೇ ಹುರಿತಾ ಇರಬೇಕು. ಹೈ ಫ್ಲೇಮ್ ಮಾಡಿದ್ರೆ ತಳ ಹಿಡಿದ್ಬಿಡುತ್ತೆ, ಸಿಗೋಗುತ್ತೆ. ಕೇಸರಿ ಬಾತು ಸಾಫ್ಟಾಗಿ ಬರೋದಿಲ್ಲ. ಅದರಿಂದ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಹುರಿಬೇಕು. ಯಾವ ಲೋಟದಲ್ಲಿ ನೀವು ಮೆಜರ್ಮೆಂಟಲ್ಲಿ ರವೆಯನ್ನು ತೆಗೆದುಕೊಂಡ್ರಿ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆ, ಒಂದೇ ಒಂದು ಚಿಟಕಿ ಉಪ್ಪನ್ನು ಹಾಕಿ ಇವಾಗಲೂ ಕೂಡ ಅದನ್ನು ಕೈ ಆಡಿಸ್ತಾ ಇರಬೇಕು. ತದನಂತರ ಸ್ವಲ್ಪ ಏಲಕ್ಕಿಯನ್ನು ಹಾಕಬೇಕು. ನಂತರ ಕೇಸರಿಯನ್ನು ಸ್ವಲ್ಪ ಬಿಸಿ ನೀರಿಗೆ ಹಾಕಿ 1-2 ನಿಮಿಷ ಬಿಟ್ಟು ಅದನ್ನು ಹಾಕೋಬೋದು, ಅಥವಾ ಫುಡ್ ಕಲರ್ ಎಸೆನ್ಸು ಕೂಡ ನಾವು ಹಾಕೋಬೋದು. ಇದು ಹಾಕೊಂಡಿದ್ದ ನಂತರ ಬಿಸಿನೀರನ್ನು ಕಾಯೋದಿದ್ದೀವಲ್ಲ, ಅದನ್ನು 1 ಕಪ್ ರವೆಗೆ 2.5 ಕಪ್ ಆಗುವಷ್ಟು ನೀರನ್ನು ಹಾಕಬೇಕು. ಈಗ ಪಾತ್ರೆಯಲ್ಲಿ ನೀರು ಕುದೀತಾ ಇದೆ. ಆ ಕುದೀತಾ ಇರುವಂತಹ ನೀರನ್ನು ತೆಗೆದು ಈ ರವೆ ಮಿಶ್ರಣ ಇದೆಯಲ್ಲ ಅದಕ್ಕೆ ಹಾಕಬೇಕು. ಮೀಡಿಯಮ್ ಲೋ ಫ್ಲೇಮಲ್ಲೇ ಇರಬೇಕು. ಈಗ ಚೆನ್ನಾಗಿ ಅದನ್ನು ಕೈ ಆಡ್ತಾ ಇರಬೇಕು. ಸೊ ನಾವು ಮೊದಲು ಎಣ್ಣೆ ಮತ್ತು ತುಪ್ಪ ಎರಡನ್ನು ಬಾಣಲಿಗೆ ಹಾಕಿ ಸ್ವಲ್ಪ ಕಾಯಿಸಿ ಎತ್ತಿಟ್ಕೊಂಡಿದ್ದೀವಿ. ಈಗ ಸ್ವಲ್ಪ ಏಲಕ್ಕಿಯನ್ನು ಹಾಕಿ ಆ ಕಾಯಿಸಿ ತೆಗೆದಿಟ್ಟಿದ್ದಂತಹ ತುಪ್ಪ ಮತ್ತು ಎಣ್ಣೆ ಎರಡೂ ಮಿಶ್ರಿತವಾದದ್ದು ಅದನ್ನು ಈಗ ಮೇಲ್ಗಡೆ ಅದನ್ನು ಸುತ್ತ ಹಾಕೋಣ. ಇದು ಹಾಕೋದ್ರಿಂದ ಕೇಸರಿ ಬಾತ್ ಯಾವಾಗಲೂ ಸಾಫ್ಟಾಗಿ ಇರುತ್ತೆ. ಥ್ಯಾಂಕ್ ಯು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.